ಸರ್ ನಮಸ್ಕಾರ. ನಮಸ್ತೆ ಸರ್. ಹೌದು, ಪ್ರಾಣಿ ಪ್ರಿಯರು ನೀವು. ಪ್ರಾಣಿಗಳ ಜೊತೆ ಪಕ್ಷಿಗಳ ಜೊತೆ ಆಟ ಆಡ್ಕೊಂಡಿರೋ, ಏನಿವತ್ತು ಸಡನ್ ಆಗಿ ನಮ್ಮ ಏರಿಯಾಗೆ ಬಂದ್ಬಿಟ್ಟಿದ್ದೀರಾ? ಸರ್ ಇಲ್ಲಿ ಪವಿತ್ರ ಸ್ಕೂಲ್ ಹತ್ರ ಹಾವೈತೆ ಅಂದರು, ಬಂದಿದ್ದೀನಿ. ಅಲ್ಲಿ ನೋಡೋಣ ಯಾವ ಸ್ಥಿತಿಲಿದೆ ಮತ್ತು ಯಾವ ಥರ ಟಫ್ ಆಗಿದೆ ರೆಸ್ಕ್ಯೂ ಅಂತ ನೋಡಬೇಕು. ಆ್ಯಕ್ಚುಲಿ ಇನ್ಫಾರ್ಮೇಶನ್ ಕೊಡೋರು ನಾವು. ನಿಮಗೆ ಒಂದು ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು. ನಿಮ್ಮನ್ನ ಹೆಸರನ್ನ ನಾವು ಆಕ್ಚುಲಿ ಪ್ರಸಿದ್ಧಿ ಆಗೋ ಥರ ಮಾಡಬೇಕು. ನಿಮಗೆ ಫೋನ್ ಮಾಡಿದ್ದೆ ನಾನು. ಹೌದಾ, ಬನ್ನಿ. ಹಾಯ್, ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ರಾಮನಗರ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ್ಯಂತ ತುಂಬ ಫೇಮಸ್ ವ್ಯಕ್ತಿ. ಇವರು ತುಂಬ ಹಾವುಗಳನ್ನ ಹಿಡಿದಿದ್ದಾರೆ. ಲಾಸ್ಟ್ ಟೈಮು ನಾನೇ ಕರೆಸಿದ್ದೆ. ಆವಾಗ ಇವ್ರ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಮಾಡಬೇಕು ಅಂತ ಅನ್ಕೊಂಡು ಅದಾಗಲಿಲ್ಲ. ಇವತ್ತು ನನ್ನ ಕೈಗೆ ಸಿಕ್ಕಿದ್ದಾರೆ. ಇವತ್ತು ಮಾಡ್ತೀನಿ. ಜೊತೆಗೆ ಆ ವಿಡಿಯೋ ವಿಧಾನ ಯಾವ ಥರ ಮತ್ತು ಒಂದಷ್ಟು ವಿಚಾರಗಳು ಇವತ್ತು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ನಮ್ಮ ಸಂರಕ್ಷಣೆ ಇದು ರಾಯಡ್ ದೊಡ್ಡಿನ, ಇದು ರಾಯಡ್ ದೊಡ್ಡಿ ಪವಿತ್ರ ಸ್ಕೂಲ್ ನಿಯರ್ ಪವಿತ್ರ ಸ್ಕೂಲ್ ಕಾಂಪೌಂಡೇನೆ. ಈ ಜಾಗದಲ್ಲಿ ಒಂದು ಹಾವಿದೆ ಒಳಗಡೆ. ಆ ಜಾಗದಲ್ಲಿ ಒಂದು ವಿಷಪೂರಿತ ಹಾವು, ಅಂದರೆ ಪಾಯ್ಸನಸ್ ಸ್ನೇಕ್ ಒಳಗಡೆ ಇದೆ. ಸ್ವಲ್ಪ ರೆಸ್ಕ್ಯೂ ಟಫೇ ಇದು, ಯಾಕಂದರೆ ಇಲ್ಲಿ ಸ್ವಲ್ಪ ಗುಂಡಿ ಹೊಡಿಬೇಕು. ಯಾಕೆ ಇಲ್ಲಿ ಹಿಡಿಯೋದು ಅಂತ ಅಂದರೆ, ಹೋಗ್ಬೋದಾಯ್ತಲ್ಲ ಎಲ್ಲನ, ಏನು ತೊಂದರೆ ಇರಲಿಲ್ಲ ಅಂತ ಅಂದರೆ. ಈ ಹಾವನ್ನ ಯಾತಕ್ಕೆ ಇಲ್ಲಿ ಹಿಡಿಬೇಕು ಅಂತ ಅಂದರೆ, ಇನ್ನೊಂದು ವಿಶೇಷ ಏನಂತಂದರೆ, ಇದು ಸ್ಕೂಲು. ಬೆಳಗ್ಗೆ ಹೊತ್ತು ಒಂದು 100-1000 ಜನ ಮಕ್ಕಳು ಇಲ್ಲಿ ಓಡಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಗ್ಯಾಪ್ ಇದೆ. ಇಲ್ಲಿ ಈ ಹಾವನ್ನ ಬಿಟ್ಟರೆ ಹೋಗೋಕ್ಕೆ ಸೀದಾ ಇಲ್ಲಿ ಗ್ಯಾಪ್ ಒಳಗೆ ಹೋದರೆ ಸೀದಾ ಸ್ಕೂಲ್ ಒಳಗೆ ಹೋಗಿದೆ. ಸ್ಕೂಲ್ ಒಳಗೆ ಹೋದರೆ ಗೊತ್ತಲ್ಲ ನಿಮಗೆ, ಮಕ್ಕಳು ಇರ್ತಾರೆ. ಅದರಿಂದ ಮಕ್ಕಳಿಗೋಸ್ಕರ ಈ ಹಾವನ್ನ ಒಂದು ಸೇಫ್ಟಿಲಿ ಸಂರಕ್ಷಣೆ ಮಾಡೋಣ. ಓಕೆನಾ, ಬನ್ನಿ. ಹೊರಗಡೆ ಇದ್ದಾನೆ ಇವಾಗ. ನಮಗೂ ಆ್ಯಕ್ಚುಲಿ ಇದೊಂಥರ ಸಾಹಸಮಯ ದೃಶ್ಯ. ಹರೀಶ್ ಅವ್ರನ್ನ ಸಾಹಸದ ಬಗ್ಗೆ ನಾವು ಕೇಳಿದ್ವಿ. ನಮ್ದು ಆ್ಯಕ್ಚುಲಿ ಒಂದು ಇನ್ಫಾರ್ಮೇಷನ್ ಚಾನಲ್ ಇದೆ. ಈ ಥರದೊಂದು ವೀಡಿಯೋ ಬೇಕಂದ್ಬಿಟ್ಟು ನಾವು ಸುಮಾರು ದಿನದಿಂದ ಕಾಯ್ತಾ ಇದ್ವಿ. ಬನ್ನಿ ನೋಡೋಣ ಯಾವ ಥರ ನಮಗೊಂಥರ ರೋಮಾಂಚನ ಆಗುತ್ತೆ ಅಂತ. ಆ ವಿಡಿಯೋ ಅಂಥದ್ದು ಎಷ್ಟು ಕಷ್ಟನೋ ಅದೇ ಥರ ಹಾವಿಗೆ. ಸುಮ್ಮನೆ ರೀ ಸರ್, ಏನು ಮಾತಾಡ್ಬೇಡಿ, ಆರಾಮಾಗಿರಿ ಅಷ್ಟೇ. ಅದಕ್ಕೆ ಆರಾಮಾಗಿರು. ಗ್ರೇಟ್. ಅಬ್ಬಾ, ಟಾರ್ಚ್ ಅಪ್ಪ. ತುಂಬ ಅದು ಆ್ಯಕ್ಚುಲಿ ಗ್ರೇಟ್ ವಿಷಯ. ನೋಡಿ, ಹರೀಶ್ ಅವ್ರನ್ನ ನೋಡಿ, ಯಾವುದೇ ಥರದೊಂದು ಭಯ ಇಲ್ಲ. ಇಷ್ಟು ಈಸಿಯಾಗಿ ಫ್ರೆಂಡ್ಲಿಯಾಗಿ ಇಟ್ಕೊಂಡಿದ್ದಾರೆ. ಬನ್ನಿ ಸ್ವಲ್ಪ ಬೆಳಕು ಕಡೆ ಹೋಗೋಣ, ಇದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಆಯ್ತು ಆಯ್ತು, ಕೂಲ್ 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 ಆಗಿರು. ತುಂಬ ಗಾಬರಿ ಆಗ್ಬಿಟ್ಟಣ. ಆ್ಯಕ್ಚುಲಿ ನಾನು ಅವಾಗಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಗಾಬರಿ ಆಗ್ಬಿಟ್ಟಿದೆ. ಇಲ್ಲ ಇಲ್ಲ, ನಾನೀಗ ಅದನ್ನು ಮುಟ್ಟಿದ್ದೀನಲ್ಲ. ಓಕೆ ಓಕೆ ಓಕೆ. ಅದು ಬಿಡಿಸ್ಕೋಬೇಕು ಅಂದರೆ ಅದು ಏನು ಬೇಕಾದರೂ ಮಾಡ್ಬೋದು. ಎಗರುವಾಗ ನಮ್ಗೆ ಕಚ್ಬೋದು. ಆದರೆ ನಾವು ಅದನ್ನು ಒಂದು ನಮ್ಮ ಸ್ವಲ್ಪ ಸಮಾಧಾನ ಮತ್ತು ಈ ಹುಕ್ಸ್ ಇದೆಯಲ್ಲ, ಅದರಿಂದ ಬ್ಯಾಲೆನ್ಸ್ ಮಾಡ್ಕೋಬೇಕು. ಬನ್ನಿ, ಕರ್ಕೊಂಬನ್ನಿ ನಿಮ್ಮ ಫ್ರೆಂಡ್ನ. ಓಕೆ, ಸ್ವಲ್ಪ ಸಮಾಧಾನ ಆಗಲಿ.
ಬನ್ನಿ, ಹರೀಶ್ ಅವರು ಇವಾಗ ಹಾವನ್ನು ಹಿಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಬೆಳಕಿರುವಂಥ ಪ್ಲೇಸು. ಅದಕ್ಕೆ ಸಮಾಧಾನ ಮಾಡ್ತಾ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಸಾರ್ವಜನಿಕರು ಯಾವ ಥರ ಫುಲ್ಲು ಸಹಕರಿಸ್ಬೇಕು, ಹಾವು ಬಂದ ಸಂದರ್ಭದಲ್ಲಿ ನಾವೇನು ಪ್ರಿಕಾಷನ್ಸ್ ತೊಗೊಂಡು ಇಮ್ಮಿಡಿಯೇಟ್ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಬನ್ನಿ ಮಾತಾಡೋಣ. ಟಾರ್ಚ್ ಆಫ್ ಮಾಡಿ. ತುಂಬ ಸೈಜ್ ಇದೆ ಮಾತ್ರ. ಒಳ್ಳೆ ಭಾರಿ ಇದು ಹೆಚ್ಚಿನ ಪ್ರಾಯದ ಇದು ಇದಕ್ಕಿನ್ನ ದೊಡ್ಡ ನಾಗರವನ್ನು ನೋಡೋದು ಕಷ್ಟ ಇದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಯಾವನ್ನ ತುಂಬ ಜನ ನೋಡಿದ್ದಾರೆ ನೈಬರ್ಸು ನೋಡಾದ್ಮೇಲೆ ಏನಾದರೂ ಒಂದು ಆಕ್ಷನ್ ತಗೋಬೇಕು ಅಂತೇಳಿ ಯಾರೂ ಯೋಚನೆ ಮಾಡಿಲ್ಲ. ಸರ್ ವಿಷಪೂರಿತ ಹಾವು ಕಚ್ಚಲು ಜೀವ ಹಾರ್ಬಿಡ್ತಿದೆ. ನಾನು ಬ್ಯಾಗ್ ರೆಡಿ ಮಾಡ್ಕೊಳ್ಳಿ ಅಂತ ಇಷ್ಟೊತ್ತು ಗಂಟೆ ಕುಣಿಸ್ಕೊಂಡೆ ಅಷ್ಟೇ. ಸೊ ಹರೀಶ್ ಅಂತ ಒಬ್ಬರು ಸ್ನೇಹಿತರು ನಮ್ಮ ಜೊತೆ ಇರೋದ್ರಿಂದ ನಾವು ಆ್ಯಕ್ಚುಲಿ ಬಂದು ಇದಕ್ಕೆ ಏನಾದರೂ ಒಂದು ಸಂರಕ್ಷಣೆ ಮಾಡಿಸ್ಲೇಬೇಕು ಅಂತೇಳಿ. ಹೌದು ತೋರಿಸಿ ಹೆಂಗಿದೆ ನೋಡಿ. ಹೇಗೆ ಸರ್ ಓಡಾಡ್ಬಿಡಿ ಸರ್. ಹಾವನ್ನ ಎತ್ಕೊಬರೋಷ್ಟು ಈಸಿ. ಈ ಬ್ಯಾಗ್ ಹಾಕಿ ಗಂಟೆ ಹಾಕ್ತೀವಲ್ಲ ಅದು ಮಾತ್ರ ತುಂಬ ಭಾರಿ ಕಷ್ಟ. ಯಾಕೆಂದರೆ ನಾವು ಗಂಟೆ ಹಾಕೋ ಟೈಮಲ್ಲಿ ಏನಾದರೂ ಮೂತಿ ಗಂಟೆ ಹತ್ರ ಆಗ್ಬಿಟ್ರೆ ಅಲ್ಲಿಂದ ಬಾಯಿ ಹಾಕಿದ್ರು ಕೂಡ ನಮಗೆ ಬೈಟ್ ಆಗುತ್ತೆ. ಅಂದರೆ ಒಂದು ಆಕ್ಸಿಡೆಂಟ್ ಆಗ್ಬೋದು. ತುಂಬ ಸೇಫ್ಟಿಯಿಂದ ಹುಷಾರಾಗಿ ಹಾಕ್ಬೇಕು. ನೋಡೋರಲ್ವಾ ಹೇಗೆ ಒಂದು ಬಿಲ್ಲಲ್ಲಿ ಇದ್ದಂಥ ತುಂಬ ದೊಡ್ಡದೇನಿರಲಿಲ್ಲ ಬಿಲ, ಅದು ಚಿಕ್ಕದಾಗೇ ಇತ್ತು. ಅದಕ್ಕೆ ತುಂಬ ಈಸಿ ಆಯಿತು ನಮಗೆ ಈ ಸಂರಕ್ಷಣೆ. ಇದೊಂದು ನಾಗರಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಕೊಬ್ರಾ, ವೆರಿ ಡೇಂಜರಸ್. ತುಂಬ ಜನ ಈ ಹಾವು ಕಚ್ಚಿದ ಮೇಲೆ ಅನ್ಕೋತೀರ ಎಲ್ಲಿ ಹೋಗಬೇಕು ಅಂತ, ಎಲ್ಲಿ ನಾಟಿ ಔಷಧಿ ಹಾಕಬೇಕು ಅಂತ, ಎಲ್ಲಿ ಗಂಟೆ ಹಾಕೋಬೇಕು, ಎಲ್ಲಿ ಕುಯ್ಕೋಬೇಕು ಅಂತ ತುಂಬ ಜನ ಹುಡುಕ್ತಾ ಇರ್ತೀರ ಏನಾದರೂ ಒಂದು. ಅದರಲ್ಲಿ ನೀವು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈ ಹಾವು ಕಚ್ಚಿದ ಕೂಡಲೇ ಯಾವುದೇ ವೆನಮಸ್ ಯಾವುದೊಂದು ಆಗಿರಲಿ, ಒಂದು ನಿಮ್ಮ ಊರಲ್ಲಿ ಇರುವಂಥ ಒಂದು ಹತ್ತಿರದಲ್ಲಿ ಪುಷ್ಪ ಹಾಸ್ಪಿಟ್ಲು, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಹೋದರೆ ತುಂಬ ಒಳ್ಳೆಯದು. ಹತ್ತಿರದಲ್ಲಿಲ್ಲ ಅಂದರೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು ನೀವು. ಫಾಸ್ಟ್ ಮಾಡ್ಕೊಳ್ಳಿ ವಿಷಯ. ಸ್ನೇಹಿತರೆ ನೋಡಿದ್ರಲ್ವಾ, ಒಂದು ಅಲ್ಲಿ ಬಿಲ್ದಲ್ಲಿ ಇದ್ದಂಥವು ಅಲ್ಲಿಂದ ಸಂರಕ್ಷಣೆ ಮಾಡಿ ಪ್ಯಾಕ್ ಆಯಿತು. ನಮ್ಮ ಸಾಹೇಬರು ಫೋನ್ ಮಾಡಿದಂಥವು. ಸರ್ ನಿಮ್ಮ ಹೆಸರು? ಪ್ರತಾಪ್ ಅವರು ಅಂತ. ಸರಿ ಸ್ನೇಹಿತರೆ, ಇದು ಕೂಡ ಒಂದು ಸೇಫ್ಟಿಯಲ್ಲಿ ಒಂದು ಸೂಟೇಬಲ್ ನೇಚರ್ ರಿಲೀಸ್ ಮಾಡೋಣ. ಎಲ್ಲರಿಗೂ ಜಯ ಆಂಜನೇಯ. ಹರೀಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಥರ ಹಾವುಗಳು ಅಕಸ್ಮಾತ್ ಕಂಡ್ರೆ ಜನ ಏನು ಮಾಡ್ತಾರೆ, ಕಲ್ ತಗೊಂಡು ಹೊಡೆಯೋಕೆ ಹೋಗೋದು ಅಥವಾ ಅದನ್ನು ಸಾಯಿಸೋಕ್ಕೆ ಪ್ರಯತ್ನ ಮಾಡುವಂಥದ್ದು ಮಾಡ್ತಾರೆ. ಅಂಥವ್ರಿಗೆ ನೀವೇನು ಟಿಪ್ಸ್ ಕೊಡ್ತೀರಾ? ಪ್ರಿಕಾಷನ್ಸ್ ಏನು ಅಂತ ಹೇಳ್ತೀರಾ? ಸರ್ ಈಗ ತುಂಬ ಜನ ಹಾವು ಸಾಯಿಸ್ಬಿಟ್ಟು ಅದನ್ನು ತೀರಿಸ್ಕೊಳ್ಳೋದು ಹೆಂಗೆ ಅಂತ ಇಡೀ ದೇವಸ್ಥಾನಗಳು ಸುತ್ತಾರೆ. ಆ ದೇವಸ್ಥಾನ ಈ ದೇವಸ್ಥಾನ, ಆ ಹೋಮ ಈ ಹೋಮ ಅಂತ. ತುಂಬ ಜನಕ್ಕೆ ನಾನು ನೋಡಿದ್ದೀನಿ. ಸರ್ ನನಗೆ ಕೇಳ್ತಾರೆ, ಸರ್ ಈ ಥರ ಹಾವು ಹೊಡೆದ್ಬಿಟ್ಟಿದೆ ಗೊತ್ತಿಲ್ಲದೆ ಬೈಕ್ ಮನೆ ಹತ್ರ ಬಂದಾಗ, ಸರ್ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಈಗ ನಾವೇನು ಹೇಳೋಕ್ಕಾಗಲ್ಲ ಅವ್ರಿಗೆ. ಸರ್ ಕುಕ್ಕೆಗೆ ಹೋಗಿ ಅಂತೀವಿ. ಕುಕ್ಕೆಗೆ ಹೋದರೆ ಸುಮಾರು ಒಂದು 20,000 30,000 ಖರ್ಚು ಮಾಡ್ತಾರೆ. ಅದಕ್ಕಿಂತ ನೀವು ಅದೆಲ್ಲ ಮಾಡೋಕ್ಕಿಂತ ಒಂದು ಈಸಿ ಏನಂತ ಅಂದರೆ, ನಿಮ್ಮ ಮನೆ ಹತ್ರ ಹಾವುಗಳು ಬಂದಾಗ
ಹಾವಿನ ಸಂರಕ್ಷಕರು ವನ್ಯಜೀವಿ ಸಂರಕ್ಷಕರು ಯಾರಾದರೂ ಇದ್ದರೆ 500,000 ಕೊಟ್ಟರು ಸಾಕು ಅವ್ರಿಗೆ ಪಾಪ ಪ್ರೀತಿಯಿಂದ ಬಂದು ಹಾವನ್ನ ಸಂರಕ್ಷಣೆ ಮಾಡಿ ನಿಮ್ಗೇನು ಅವೇರ್ನೆಸ್ ಬೇಕು ಹಾವಿನ ಬಗ್ಗೆ, ಹಾವು ಬಂದಾಗ ಏನು ಮಾಡಬೇಕು, ಕಚ್ಚಿದಾಗ ಏನು ಮಾಡಬೇಕು, ಒಳ್ಳೆ ಅವೇರ್ನೆಸ್ ಕೊಡ್ತಾರೆ, ಒಳ್ಳೆ ಟಿಪ್ಸ್ಗಳು ಕೊಡ್ತಾರೆ. ಆರಾಮಾಗಿ ಹಾವು ಪ್ಯಾಕ್ ಮಾಡ್ತಾರೆ, ನಿಮ್ಮ ಭಯ ಹೋಗಿಸ್ತಾರೆ, ಒಂದು ಸೇಫಾದ ರೀತಿ ರಿಲೀಸ್ ಕೂಡ ಮಾಡ್ತಾರೆ. ನಿಮಗೂ ನೆಮ್ಮದಿ, ಹಾವು ಉಳ್ಕೋತೀನಿ. ನಮಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಹರೀಶ್ ಅವರೇ. ನಿಜವಾಗ್ಲೂ ನೀವು ನೋಡೋಕ್ಕೆ ಮಾತ್ರ ರಫ್ ಅಷ್ಟೇ, ಮನಸ್ಸು ತುಂಬ ಮೃದು. ಯಾರ ಈ ಥರ ಆತಂಕದಲ್ಲಿದ್ದಾಗ ಹಾವುಗಳಿದ್ದೆ ಅಥವಾ ಬೇರೆ ಏನಾದರೂ ಅಕಸ್ಮಾತ್ ಸರೀಸೃಪಗಳಿದ್ದಾಗ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ಒಂದು 10 ನಿಮಿಷ 20 ನಿಮಿಷ ಬರೋದು ಲೇಟ್ ಆಗೋದು. ಆದರೆ ಖಂಡಿತ ಬಂದ್ಬಿಟ್ಟು ಜನಜೀವನ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಬೇಕು ಇರ್ಬೋದು. ಆ ಥರದ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಸಹಾಯ ಮಾಡ್ತಾರೆ. ಇಂಥವ್ರು ಯಾವಾಗಲೂ ಒಳ್ಳೇದಾಗಬೇಕು, ಇಂಥವ್ರನ್ನ ನಾವು ಬೆಳೆಸೋಣ, ಇಂಥವ್ರ ಬಗ್ಗೆ ನಾವು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಿಮಗೂ ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ನೀವು ಹಾವು ಹೊಡಿಲಿಲ್ವಲ್ಲ, ಒಂದು ಕೂಗಿದ್ರಲ್ಲ ನೀವು ಹಾವು ಈ ಥರ ಬಂದಿದೆ ಅಂತ, ನಿಮ್ಮ ಥರ ಎಲ್ಲರೂ ಕಲ್ತ್ಕೋಬೇಕು. ಆಮೇಲೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ಮಕ್ಕಳುಗಳು, ಹುಡುಗರು, ದೊಡ್ಡವರು ಈಗ ಹಾವನ್ನ ನಾವೀಗ ನಾವು ಹಿಂಗೆ ಸಂರಕ್ಷಣೆ ಮಾಡ್ತೀವಿ, ಅವರು ಕೂಡ ಅದೇ ಥರ ಟ್ರೈ ಮಾಡೋಕ್ಕೆ ಹೋಗ್ತವ್ರೆ. ಪೈಪ್ ಹಾಕೋದು, ಬಾಟ್ಲು ಹಾಕೋದು, ಅದನ್ನು ತಗೋಗಿ ದೂರ ಬಿಡೋದು. ನೀವು ಒಂದು ಹಾವು ಉಳಿಸ್ಬೋದು. ನಿಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆದರೆ ನಿಮ್ಮನೆ ದೀಪ ಆರೋಯ್ತದೆ. ನಿಮ್ಮನ್ನು ನಂಬಿರೋರು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ. ನಿಮ್ಗೆ ಹೆಚ್ಚು ಕಡಿಮೆ ಆದರೆ ಅವ್ರ ಮಗೆಲ್ಲ ತುಂಬ ನೋವುಗಳು ತಿನ್ನಬೇಕಾಯ್ತದೆ. ಅದಕ್ಕಿಂತ ಸರ್ ನಿಮ್ಗೆ ಹಾವುಗಳ ಬಗ್ಗೆ ಗೊತ್ತಿದ್ರೆ ಓಕೆ, ಹಾವು ನೀವು ಸಂರಕ್ಷಣೆ ಮಾಡಿ ನಾವು ಬೇಡನಲ್ಲ, ಆದರೆ ಹಾವು ಬಗ್ಗೆ ತಿಳ್ಕೋಬೇಕು. ಹಾವು ವಿಷಕಾರಿನ, ವಿಷ ಇಲ್ದಿರೋ ಹಾವ, ವೆನಮಸ, ನಾನ್ ವೆನಮಸ ಇವೆಲ್ಲ ತಿಳ್ಕೋಬೇಕು. ಅದ್ರ ಬಗ್ಗೆ ಟ್ರೈನಿಂಗ್ ತೊಗೋಬೇಕು. ಆಮೇಲೆ ನೀವು ಹಾವನ್ನ ಸಂರಕ್ಷಣೆ ಮಾಡಿದ್ರೆ ಹಾವನು ಸೇಫ್ ಆಯ್ತದೆ, ನೀವು ಸೇಫ್ ಆಯ್ತೀರ. ಇಲ್ಲ ಅಂದರೆ ಭಾಳ ಅನುಭವಿಸ್ಬೇಕಾಯ್ತದೆ. ಹೇಳಿದ್ಮೇಲೆ ಥ್ಯಾಂಕ್ ಯು, ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೀವು ಒಳ್ಳೆಯದಾಗಲಿ. ಆಯ್ತು. ಹಾವಿನ ಕಾರ್ಯಾಚರಣೆ ಎಲ್ಲ ಆಯಿತು. ಫೈನಲಾಗಿ ಏನಾದರೂ ಹೇಳ್ತೀರಾ ಹರೀಶ್ ಅವರೇ? ಸರ್ ಹೌದು ಸರ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾವನ್ನ ಸಂರಕ್ಷಣೆ ಮಾಡಾದ್ಮೇಲೆ ಹಾವುಗಳನ್ನು ಉಳಿಸಿ, ಕಾಡನ್ನು ಬೆಳೆಸಿ. ಜಯ ಆಂಜನೇಯ. ಥ್ಯಾಂಕ್ ಯು ಸರ್. ಬರಲಾ ಬ್ರದರ್? ಹಾಂ ಆಯ್ತು ಆಯ್ತು. ಆಯ್ತಮ್ಮ. ಎಲ್ಲಿ ಎದುರುಕೊಂಡು ಬಾಳುವಂಥ ಸನ್ನಿವೇಶಗಳು ಅಥವಾ ಹಾವುಗಳಿರುತ್ತೋ ಅಲ್ಲಿ ಹರೀಶ್ ಅಂತ ಒಬ್ಬರು ಹೀರೋ ಇದ್ದೇ ಇರ್ತಾರೆ. ಅಂಥವ್ರನ್ನ ನಾವು ಗುರುತಿಸಿ ಅವ್ರನ್ನ ಸಂಪರ್ಕ ಮಾಡಿ ನಾವು ಹೆದರಿಕೆಯಿಂದ ಜೀವನ ಮಾಡೋದನ್ನ ತಪ್ಪಿಸ್ಕೋಬೇಕಷ್ಟೇ. ಥ್ಯಾಂಕ್ ಯು.